ನಾವು ಒಬ್ಬರೊಂದಿಗೆ ಶುಭವಾರ್ತೆಯನ್ನು ಅಥವಾ ದೇವರ ಸಂದೇಶವನ್ನು ಹಂಚಿಕೊಳ್ಳುವಾಗ ಮುಖ್ಯವಾಗಿ ನಾವು 3 ರೀತಿಯಲ್ಲಿ ಅದನ್ನು ಡಿವೈಡ್ ಮಾಡ್ಬೋದು. 3 ರೀತಿ, 3 ಕ್ಯಾಟಗರೀಸ್ ಆಫ್ ಪೀಪಲ್. ಮೊದಲನೇದಾಗಿ ರಕ್ಷಣೆ ಹೊಂದದೇ ಇರತಕ್ಕಂಥವರು. ರಕ್ಷಣೆ ಹೊಂದದೇ ಇರತಕ್ಕಂಥವರಿಗೆ ನಾವು ಸಾರಬೇಕಾದ ಶುಭ ಸಂದೇಶ ಏನು, ಅಥವಾ ಶುಭ ಸಂದೇಶದ ಕಂಟೆಂಟ್ಸ್ ಏನು, ವಿಷಯಗಳೇನು, ರಕ್ಷಣೆ ಹೊಂದದೇ ಇರತಕ್ಕಂಥ ಜನರು. ಸೊ ರಕ್ಷಣೆ ಹೊಂದದೇ ಇರತಕ್ಕಂಥ ಜನರಿಗೆ ನಾವು ಸಾರಬೇಕಾದಂಥ ಶುಭ ಸಂದೇಶ ಅಥವಾ ಶುಭ ಸಂದೇಶದ ಕಂಟೆಂಟ್ಸ್ ಏನು ಅಂದರೆ ರಕ್ಷಣೆಯ ಕುರಿತಾದ ವಿಷಯಗಳು, ಅಬೌಟ್ ಅವರ್ ಸಾಲ್ವೇಷನ್. ಅದರಲ್ಲಿ ಮುಖ್ಯವಾಗಿ ಜಸ್ಟಿಫಿಕೇಷನ್, ನೀತೀಕರಣ. ಈ ನೀತೀಕರಣದ ಬಗ್ಗೆ ಅಥವಾ ಜಸ್ಟಿಫಿಕೇಷನ್ ಬಗ್ಗೆ ನಾವು ಹೇಳಬೇಕಾದ್ರೆ ಒಂದು ಕ್ವಶನ್ ಬರುತ್ತೆ, ಯಾಕೆ ದೇವರು ನಮ್ಮನ್ನು ನೀತೀಕರಿಸಿದ್ದಾರೆ? ವೈ ಗಾಡ್ ಜಸ್ಟಿಫೈಡ್ ಅಸ್? ಸೊ ಆಗ ನಾವು ಕನೆಕ್ಟ್ ಮಾಡಬೇಕಾಗಿರೋದು ಎಲ್ಲಿಗೆ ಅಂದರೆ ಗ್ಲೋರಿಫಿಕೇಷನ್, ನಮ್ಮ ಸಂಪೂರ್ಣ ವಿಮೋಚನೆ. ನಮ್ಮ ಸಂಪೂರ್ಣ ವಿಮೋಚನೆಯ ಕುರಿತಾದ ವಿಷಯಗಳು ಅಥವಾ ಆ ಮಹತ್ವದ ಆ ಒಂದು ಜೀವನ. ಈಗ 2 ಪೇತ್ರ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತಲ್ವ, ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಯಾಗಲು ದೇವರು ನಮ್ಮನ್ನು ನೀತೀಕರಿಸಿರೋದು. ದೇವರು ನಮ್ಮನ್ನು ಕರೆದಿದ್ದಾರೆ ಅಂತ ಇದೆಯಲ್ಲ, ಆ ಕರೆ ಅಂದರೆ ನೀತೀಕರಿಸಿರೋದು. ಇಟ್ಸ್ ಎ ಕಾಲಿಂಗ್. ದಟ್ ಜಸ್ಟಿಫಿಕೇಷನ್ ಈಸ್ ಎ ಕಾಲಿಂಗ್. ದೇವರು ನಮ್ಮನ್ನು ಕರೆದಿದ್ದಾರೆ. ಈ ಪೌಲ ಎಷ್ಟೋ ಕಡೆ ಹೇಳ್ತಾರಲ್ಲ, ದೇವರು ನನ್ನನ್ನು ಕರೆದಿದ್ದಾರೆ ಅಂದರೆ ದೇವರು ನನ್ನನ್ನು ಜಸ್ಟಿಫೈ ಮಾಡಿದ್ದಾರೆ, ನೀತೀಕರಿಸಿದ್ದಾರೆ, ಮಗನಾಗಿ ಕರೆದಿದ್ದಾರೆ. ಸೊ ಈ ಒಂದು ಕರೆ ಯಾತಕ್ಕಾಗಿ? ವೈ ದಿಸ್ ಜಸ್ಟಿಫಿಕೇಷನ್ ಅಲ್ವಾ? ಈ ಜಸ್ಟಿಫಿಕೇಷನ್ ಯಾಕೆ ಅನ್ನೋದು ನಮಗೆ ಒಂದು ಕ್ಲಾರಿಟಿ ಇರಬೇಕು. ರಕ್ಷಣೆ ಹೊಂದದೇ ಇರತಕ್ಕಂಥ, ಯೇಸುವನ್ನು ಅರಿಯದೇ ಇರತಕ್ಕಂಥವರಿಗೆ ನಾವು ಈ ರಕ್ಷಣೆಯ ಶುಭ ಸಂದೇಶವನ್ನು ಸಾರಬೇಕಾದ್ರೆ ಇದು ನಮಗೆ ಸರಿಯಾಗಿ ಗೊತ್ತಿರಬೇಕು. ಯಾಕೆ ಇದು? ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ಅಲ್ವಾ? ಇದೆಯಲ್ವಾ? ವಾಕ್ಯ ಸಿಕ್ತಲ್ವಾ? ಓಕೆ. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಸೊ ಎಲ್ಲರನ್ನೂ ಕರೆಯೋದು ಅದಕ್ಕೋಸ್ಕರನೇ, ನಮ್ಮನ್ನು ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನ ಕರೆಯೋದು ಅದಕ್ಕೋಸ್ಕರನೇ. ಆದರೆ ಎಷ್ಟೋ ಬಾರಿ ನಾವು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ ಅಂದರೆ, ಒಬ್ಬರಿಗೆ ಶುಭ ಸಂದೇಶವನ್ನು ಸಾರಬೇಕಾದ್ರೆ, ಒಂದು ಅನ್ಯ ಧರ್ಮದವರಿಗಿರ್ಬೋದು ಅಥವಾ ಯೇಸುವನ್ನು ಅರಿಯದವರಿಗಿರ್ಬೋದು, ಈ ಒಂದು ಶುಭ ಸಂದೇಶವನ್ನು ಸಾರಬೇಕಾದ್ರೆ ನಾವು ಲೌಕಿಕವಾದ ಕೆಲವೊಂದನ್ನು ಅಥವಾ ಒಂದು ಲೌಕಿಕವಾದ ಆಶೀರ್ವಾದಗಳನ್ನು ಮುಂದೆ ಇಟ್ಟು ನಾವು ಗಾಸ್ಪೆಲ್ನ ಕೊಡ್ತೀವಿ. ಅದು ನಮ್ಮ ಒಂದು ಹ್ಯೂಮನ್ ಥಿಂಕಿಂಗ್, ಅದು ಲಾಜಿಕಲ್ ಥಿಂಕಿಂಗ್, ಅದು ಒಂದು ಮಾನಸಿಕವಾದ ಒಂದು ಜ್ಞಾನ, ಅದು ಮನುಷ್ಯ ಬುದ್ಧಿ. ಲಾಜಿಕಲಿ ಇಟ್ ಈಸ್ ರೈಟ್, ಅಕಾರ್ಡಿಂಗ್ ಟು ಹ್ಯೂಮನ್ ವಿಸ್ಡಮ್ ಇಟ್ ಈಸ್ ರೈಟ್. ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ, ಆ ವ್ಯಕ್ತಿಗೆ ಕ್ರಿಸ್ತನನ್ನು ಕೊಡಬೇಕು. ಈಗ ರೋಗಿ ಅಲ್ಲ, ಚೆನ್ನಾಗಿ ಆರೋಗ್ಯವಂತ ಅಂತ ಇಟ್ಕೊಳ್ಳಿ. ರೋಗಿಗೆ ಎಕ್ಸ್ಕ್ಯೂಸ್ ಕೊಡೋಣ, ಚೆನ್ನಾಗಿದ್ದಾನೆ, ಆರೋಗ್ಯವಂತ, ಅಂಥ ದೊಡ್ಡ ಕಷ್ಟಗಳು ಸಂಕಟಗಳು ಏನೂ ಇಲ್ಲ, ಆದರೆ ಏನೋ ಒಂದು ಸಣ್ಣ ಪುಟ್ಟ ಲೋಕದ ಸಮಸ್ಯೆಗಳಿರ್ಬೋದು ಅಂತ ಇಟ್ಕೊಳ್ಳಿ, ಸಾಧಾರಣ ಸಮಸ್ಯೆಗಳು. ಈಗ ಅವ್ರಿಗೆ ನಾವು ಶುಭ ಸಂದೇಶ ಕೊಡಬೇಕಾದ್ರೆ ನಾವು ಲೌಕಿಕವಾದ ಯಾವುದಾದ್ರೂ ಒಂದು ಸೌಭಾಗ್ಯವನ್ನು, ಒಂದು ಆಶೀರ್ವಾದವನ್ನು ಮುಂದೆ ಇಟ್ಟು ಕೊಡುವಾಗ ನಾವು ಏನು ಮಾಡ್ತಾಯಿದ್ದೀವಿ? ಅವ್ರನ್ನ ವಿ ಆರ್ ಡಿಸೀವಿಂಗ್ ದೆಮ್. ನಾವು ಅವ್ರನ್ನ ವಂಚಿಸ್ತಾ ಇದ್ದೀವಿ ಅಲ್ವಾ?
ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ? ದೇವರ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಯಾಗುವ ಆ ಒಂದು ಸ್ವರ್ಗೀಯ ಜೀವನಕ್ಕೆ, ಮಹತ್ವೀಕರಣದ ಜೀವನಕ್ಕೆ ಅವರನ್ನು ನಾವು ಕರ್ಕೊಂಡು ಹೋಗ್ತಾ ಇಲ್ಲ. ವಿ ಆರ್ ನಾಟ್ ಬ್ರಿಂಗಿಂಗ್ ದಟ್ ಪರ್ಸನ್ ಟು ದ ಗ್ಲೋರಿಫೈಡ್ ಲೈಫ್, ದಟ್ ಹೆವನ್ಲಿ ಲೈಫ್, ದಟ್ ಕಿಂಗ್ಡಮ್ ಲೈಫ್. ಜೀಸಸ್ ಹೇಳ್ತಾರೆ, ಮೈ ಕಿಂಗ್ಡಮ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ನನ್ನ ಸಾಮ್ರಾಜ್ಯ ಲೋಕದಲ್ಲ. ಆ ಒಂದು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಲಿಕ್ಕೆ ದೇವರು ನಮ್ಮನ್ನು ಕರೆದಿರೋದಲ್ವಾ. ಸೊ ದಟ್ ಕಿಂಗ್ಡಮ್ ಲೈಫ್ಗೆ ನಾವು ಜನರನ್ನ ಲೀಡ್ ಮಾಡ್ತಾ ಇಲ್ಲ. ವಿ ಆರ್ ಲೀಡಿಂಗ್ ಪೀಪಲ್ ಟು ದ ವರ್ಡ್ಲಿ ಲೈಫ್ ಥ್ರೂ ದ ವರ್ಡ್ ಆಫ್ ಗಾಡ್. ಇವತ್ತಿನ ಹೆಚ್ಚು ಧ್ಯಾನ ಮಂದಿರಗಳು, ಹೆಚ್ಚು ಪ್ರಬೋಧನೆಗಳು, ಹೆಚ್ಚು ಸಭೆಗಳು ಇದೇ ಮಾಡ್ತಾ ಇರೋದು. ಇಟ್ಸ್ ಅ ಡಿಸೆಪ್ಷನ್. ನಮಗೆ ನಾವು ಕೂಡ ಮಾಡ್ತಾ ಇದ್ದೀವಿ, ಅದನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತಲ್ಲಿ ನೀವು ವಿಶ್ವಾಸ ಇಡಿ, ನೀವು ಪ್ರಾರ್ಥನೆ ಮಾಡಿ, ನಿಮಗೆ ಈ ರೀತಿ ಒಳ್ಳೆಯದಾಗುತ್ತೆ, ಈ ರೀತಿ ಒಳ್ಳೆಯದಾಗುತ್ತೆ, ಈ ರೀತಿ ಒಳ್ಳೆಯದಾಗುತ್ತೆ. ವಿ ಆರ್ ಶೋಯಿಂಗ್ ದೆಮ್ ಎ ವರ್ಡ್ಲಿ ಕಿಂಗ್ಡಮ್. ಓಕೆ, ವರ್ಡ್ಲಿ ಆದಂಥ ಕೆಲವೊಂದು ಬ್ಲೆಸ್ಸಿಂಗ್, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಅದನ್ನು ತೋರಿಸ್ತಾ ಇದ್ದೀವಿ. ಅದನ್ನು ತೋರಿಸುವಾಗ ಅವ್ರಿಗೆ ಆಸೆ ಬಂದೇ ಬರುತ್ತೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಲ್ವಾ. ಸೊ ಈ ಫ್ಲೆಶ್ಲಿ ಒಂದು ಅಪಿಟೈಟ್, ಶಾರೀರಿಕವಾದ ಒಂದು ದಾಹ ಇದೆಯಲ್ಲ, ಅದು ಎಲ್ಲ ಮನುಷ್ಯನಲ್ಲೂ ಇರುತ್ತೆ. ನಾವು ಇನ್ ದ ನೇಮ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಶಾರೀರಿಕವಾದ ದಾಹವನ್ನು ತೃಪ್ತಿಪಡಿಸುವಂತಹ ಶುಭ ಸಂದೇಶ ಅಥವಾ ವಿಷಯಗಳನ್ನು, ವಾಕ್ಯಗಳನ್ನು ನಾವು ಹೇಳುವಾಗ ಅವರಿಗದು ಆಕ್ಸೆಪ್ಟ್ ಆಗುತ್ತೆ, ಅದು ಈಸಿ ಆಗುತ್ತೆ. ಬಟ್ ನಾವು ನಿಜವಾಗಲೂ ಹೇಳಬೇಕಾದ ನನ್ನ ಹೇಳ್ತಾ ಇರೋದು, ನೀವು ಕ್ರಿಸ್ತ ಯೇಸುವಿನಲ್ಲಿ ಮೆಚೋರ್ಡ್ ಅಂತ ತಿಳ್ಕೊಂಡು ಹೇಳ್ತಾ ಇರೋದು, ಮಕ್ಕಳು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲ. ಬಟ್ ಮಕ್ಕಳೇ, ಆದರೆ ಇನ್ನು ಬೆಳವಣಿಗೆ ಇಲ್ಲದೆ ಇರೋ ಬೇಬಿ ಸಿಟ್ಟಿಂಗಲ್ಲಿ ಇದ್ದೀರಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲ. ಹೇಳ್ಬೋದಲ್ಲ? ಹೇಳೋದು ವಾಪಸ್ ನನಗೆ ಬರ್ತಾ ಇದೆ, ಅದಕ್ಕೆ ಕೇಳ್ತಾ ಇರೋದು. ಬಾಲ್ ಬಿಸಾಡಿದ್ದು ಹೀಗೆ ಬರ್ತಾ ಇದೆ, ನೀನು ಹೇಳಿ ಏನು ಪ್ರಯೋಜನ ಇಲ್ಲ, ನೀನು ಹೇಳ್ಕೊಂಡೇ ಇರು ಅಂತ ಕಲ್ಲು ಮೇಲೆ ಹೊಡೆದಂಗೆ ಆಗ್ತಾಯಿದೆ. ಆದರೂ ಇದನ್ನು ಹೇಳದೇ ಇದ್ದರೆ ಸುಮ್ಮನೆ ನಾವು ಈ ಎ ಸಿಗೆಲ್ಲ ದುಡ್ಡು ಕೊಡೋದು ವೇಸ್ಟ್ ಆಗೋಗ್ಬಿಡುತ್ತೆ. ಎನಿವೆ, ಹೇಳೋಣ, ಅದು ಎಲ್ಲಾದರೂ ವಾಪಸ್ ಬರಲಿ, ಯಾರಿಗಾದರೂ ಉಪಯೋಗ ಆಗುತ್ತೆ. ಇಂದಿಲ್ಲ ನಾಳೆ ಆದರೂ ಉಪಯೋಗ ಆಗುತ್ತೆ. ವಿ ಆರ್ ಥ್ರೂ ದ ಗಾಸ್ಪಲ್, ವಿ ಆರ್ ಬ್ರಿಂಗಿಂಗ್ ಪೀಪಲ್, ಆರ್ ವಿ ಆರ್ ಕಾಲಿಂಗ್ ಪೀಪಲ್ ಟು ಔಟ್ ಆಫ್ ಟೈಮ್. ನಾವು ಶುಭ ಸಂದೇಶದ ಮುಖಾಂತರ ಜನರನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಸಮಯದಿಂದ ಹೊರಗಡೆ ಕರ್ಕೊಂಡು ಹೋಗಬೇಕು, ಸಮಯದ ಒಳಗಡೆ ಅಲ್ಲ. ಸಮಯದ ಒಳಗಡೆ ಎಲ್ಲವೂ ಕೂಡ ಡಿಕೇಯಿಂಗ್, ಎವ್ರಿಥಿಂಗ್ ಈಸ್ ಡಿಕೇಯಿಂಗ್. ಇನ್ಸೈಡ್ ದ ಟೈಮ್ ಎವ್ರಿಥಿಂಗ್ ಈಸ್ ವೇಸ್ಟ್. ಸಮಯದೊಳಗೆ ನೀವು ಏನೇ ಕರೀರಿ, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್, ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದರು. ಸೃಷ್ಟಿ ಪ್ರಾರಂಭ ಆಯಿತು, ಅಲ್ಲಿಂದ ಸೃಷ್ಟಿ ಹಾಳಾಯಿತು ಅಲ್ವಾ. ಸೃಷ್ಟಿ ಪ್ರಾರಂಭ ಆದಾಗಿಂದ ಹಾಳಾಗ್ಲಿಕ್ಕೆ ಶುರುವಾಯಿತು. ನೀವು ಏನೇ ಮನುಷ್ಯನಿಗೆ ಒಂದು ಶುಭ ಸಂದೇಶ ಕೊಟ್ಟು ಕರೀರಿ, ನಾಳೆ ನಿಮಗೆ ಖಂಡಿತವಾಗಲೂ ಎಲ್ಲ ದುರವಸ್ಥೆಗಳು ಹೋಗುತ್ತೆ, ನಿಮಗೆ ಒಳ್ಳೆ ಒಂದು ಸೌಖ್ಯ ಸಿಗುತ್ತೆ, ಒಳ್ಳೆ ಒಂದು ಅವಸ್ಥೆ ನಿಮ್ಮ ಜೀವನಕ್ಕೆ ಬರುತ್ತೆ, ಭಯಪಡಬೇಡಿ, ಧೈರ್ಯವಾಗಿರಿ, ದೇವರು ಇದ್ದಾರೆ ಅಂತೆಲ್ಲ ನೀವು ಹೇಳಿ ಕರೀರಿ. ಹಾಗೆ ಕರೆದಾಗ ಯು ಆರ್ ಬ್ರಿಂಗಿಂಗ್ ಪೀಪಲ್ ಇನ್ ಟು ವೇರ್, ಇನ್ಸೈಡ್ ದ ಟೈಮ್. ಸಮಯದ ಒಳಗಡೆ ಅವ್ರನ್ನ ನೀವು ಕರೀತಾ ಇದ್ದೀರಿ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಸಮಯದ ಒಳಗಡೆ ಎಲ್ಲ ಏನಾಗುತ್ತೆ? ಯಾವುದು ಉಳಿಯಲ್ಲ, ಎಲ್ಲ ಹಾಳಾಗುವಂಥದ್ದೇ. ಆದರೆ ಸಮಯದ ಹೊರಗಡೆ, ನಿನ್ನೆ ನಾನು ಹೇಳಿದ್ನಲ್ಲ, ಪ್ರೀ ಸ್ಯಾಲ್ವೇಷನ್, ಆ ಸ್ಟೇಟ್, ದಟ್ ಈಸ್ ಗ್ಲೋರಿಫೈಡ್ ಲೈಫ್. ಕ್ರಿಸ್ತನ ಮುಖಾಂತರ, ಕ್ರಿಸ್ತನ ಮುಖಾಂತರ ಈಗ ಕಳೆದೋಗಿದೆ. ಈಗ ಎಲ್ಲರೂ ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ. ರೋಮ 3:23 ನಮಗೆ ಗೊತ್ತಿದೆ ಅಲ್ವಾ. ಎಲ್ಲರೂ ಪಾಪಿಗಳೇ. ಇಲ್ಲಿ ಎಲ್ಲರೂ ಅಂದರೆ ಎಲ್ಲರೂ ಕೂಡ ಈ ಭೂಮಿಯಲ್ಲಿ ಹುಟ್ಟಿ ಬೀಳುವ, ಜನಿಸುವಂಥ ಆಲ್ ಹ್ಯೂಮನ್ ಬೀಯಿಂಗ್ ಆರ್ ಸಿನ್ನರ್ಸ್, ವೆದರ್ ಗುಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್ ಆರ್ ಸಿನ್ನರ್ಸ್. ಇಲ್ಲಿ ದೇವರು ಗುಡ್ ಪೀಪಲ್ ಬ್ಯಾಡ್ ಪೀಪಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ. ಸಿನ್ನರ್ ಅಂದರೆ ಡಿಫ್ರೆಂಟ್. ಸಿನ್ನರ್ ಅಂದರೆ ಒಳಗಡೆ ಆತ್ಮದಲ್ಲಿ ಜೀವ ಅಥವಾ ದೇವರಿಲ್ಲದೆ ಇರತಕ್ಕಂಥ ಮನುಷ್ಯರು. ಅವರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಡಸಂಟ್ ಮ್ಯಾಟರ್. ದೇವರಿಂದ ಬೇರ್ಪಟ್ಟ ಒಂದು ಮನುಷ್ಯ ಸಿನ್ನರ್. ನಾವು ಸಿನ್ನರ್ ಅಂತ ಹೇಳುವಾಗ
ನಮ್ಮ ಮೈಂಡ್ ಎಲ್ಲಿಗೆ ಹೋಗುತ್ತೆ ವಿ ಆರ್ ಫೋಕಸಿಂಗ್ ಆನ್ ಬ್ಯಾಡ್. ಕೆಟ್ಟ ಕಾರ್ಯಗಳನ್ನು ಮಾಡುವವರು ಪಾಪಿಗಳು. ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಹಾಗಾದರೆ ಯಾರು? ಒಳ್ಳೆಯ ಪರಿಶುದ್ಧರು ಅಲ್ವಾ? ಬಟ್ ದೇವರು ನೋಡುವಾಗ ಹಾಗೆ ನೋಡಲ್ಲ. ನಾವು ಅದು ನಮ್ಮ ಒಂದು ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಒಳ್ಳೆಯವರು ಕೆಟ್ಟವರು. ಇವರು ಪರವಾಗಿಲ್ಲ, ಇವರು ಒಳ್ಳೆಯವರು, ಡೈಲಿ ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇ ಆರ್ ಡೂಯಿಂಗ್ ಗುಡ್, ಸೊ ದೇ ಆರ್ ಗುಡ್ ಪೀಪಲ್. ಇವರು ಚರ್ಚಿಗೆ ಬರೋದಿಲ್ಲ, ಇವ್ರು ಯಾವಾಗಲೂ ಕುಸ್ತಿ ಆಡಿಕೊಂಡು ಹರಟೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡಿರ್ತಾರೆ. ದ ಬ್ಯಾಡ್ ಪೀಪಲ್, ದ ಸಿನ್ನರ್ಸ್. ನಮ್ಮ ಲೆಕ್ಕಾಚಾರದಲ್ಲಿ ಸಿನ್ನರ್ಸ್ ಅಂದರೆ ಈ ರೀತಿ ಕೆಟ್ಟ ಕಾರ್ಯಗಳನ್ನು ಮಾಡುವವರು. ಪರಿಶುದ್ಧರು ಯಾರು ಅಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡುವವರು. ಆದರೆ ಬೈಬಲ್ ಹೇಳುತ್ತೆ ಆಲ್ ಆರ್ ಸಿನ್ನರ್ಸ್. Sin is not depending on your action. That is the state of life. Every human being by default. ಪಾಪ ಅಂತಕ್ಕಂಥದ್ದು ನಮ್ಮ ಕಾರ್ಯಗಳ ಮೇಲೆ ಆಧಾರಿತ ಅಲ್ಲ. ಪಾಪ ಅಂತಕ್ಕಂಥದ್ದು ಮನುಷ್ಯನ ಒಂದು ಸ್ಥಿತಿಯಾಗಿದೆ. ದಟ್ ಈಸ್ ದ ಸ್ಟೇಟ್ ಆಫ್ ಲೈಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಅದನ್ನು ವಾಕ್ಯ ನಮಗೆ ಹೇಳಿಕೊಟ್ರೆ ಮಾತ್ರ ಅರ್ಥ ಆಗುತ್ತೆ. ಯಾಕೆ ಅಂದರೆ ನೀವು ಗಾಸ್ಪಲ್ ಹೇಳಬೇಕಾದ್ರೆ ಇದು ನಮ್ಮ ಮೈಂಡಲ್ಲಿ ಇರಬೇಕು. ಯಾವುದು? ದಿಸ್ ಇಸ್ ದ ಸ್ಟೇಟ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ದಿಸ್ ಇಸ್ ದ ಒರಿಜಿನಲ್ ಕಂಡೀಷನ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನ ಒರಿಜಿನಲ್ ಸ್ಟೇಟ್ ಏನಂದರೆ ಸಿನ್. ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್. ಒಳ್ಳೆಯದು ಕೆಟ್ಟದು ಅನ್ನೋ ಲೆಕ್ಕಾಚಾರ ಅಲ್ಲ. ಕೆಲವು ಟೈಮ್ ನಾವು ಶುಭ ಸಂದೇಶ ಹೇಳುವಾಗ ಕೆಲವರು ನಿಮಗೆ ಹೇಳಿರ್ಬೋದು, ಅಥವಾ ನಮಗೆ ಕೆಲವು ಟೈಮ್ ಶುಭ ಸಂದೇಶ ಹೇಳೋದನ್ನು ಸ್ಟಾಪ್ ಮಾಡಿರ್ಬೋದು. ಯಾಕೆಂದರೆ ಇವರೆಲ್ಲ ಚೆನ್ನಾಗಿದ್ದಾರೆ, ಪರವಾಗಿಲ್ಲ, ಅಟ್ಲೀಸ್ಟ್ ಒಳ್ಳೆ ಜೀವನ ಜೀವಿಸ್ತಾ ಇದ್ದಾರೆ, ದೇ ಡೋಂಟ್ ನೀಡ್ ಗಾಸ್ಪೆಲ್. ಆದರೆ ಇವರು ತುಂಬ ಪಾಪದಲ್ಲಿ ಬದುಕ್ತಾ ಇದ್ದಾರೆ. ಪಾಪದಲ್ಲಿ ಬದುಕೋದಂದರೆ ಕೆಟ್ಟ ಜೀವನ ಜೀವಿಸ್ತಾರೆ, ಕುಡಿದು ವ್ಯಭಿಚಾರ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ, ವಿಗ್ರಹಾರಾಧನೆ, ಮಾಟ ಮಂತ್ರ. ಸೊ ದೇ ನೀಡ್ ಗಾಸ್ಪೆಲ್. ಇವರಿಗೆ ಶುಭ ಸಂದೇಶ ಬೇಕು. ದೇ ನೀಡ್ ಸಾಲ್ವೇಷನ್, ದೇ ನೀಡ್ ಕ್ರೈಸ್ಟ್. ನಾವೇ ಜಡ್ಜ್ ಮಾಡಿಬಿಟ್ವಿ, ಇವರು ಒಳ್ಳೆಯವರು, ಇವರು ಕೆಟ್ಟವರು. ಸೊ ಒಳ್ಳೆಯವರಿಗೆ ಕ್ರಿಸ್ತ ಬೇಕಾಗಿಲ್ಲ, ಅವರು ಹೇಗೂ ಬಚಾವಾಗಿ ಹೋಗ್ತಾರೆ. ಪಾಪಿಗಳಿಗೆ ಕ್ರಿಸ್ತ ಬೇಕು. ಕೆಟ್ಟ ಪಾಪಿಗಳಂದ್ರೆ ನಮ್ಮ ಲೆಕ್ಕದಲ್ಲಿ, ಓಕೆ, ಕೆಟ್ಟ ಕಾರ್ಯಗಳನ್ನ ಮಾಡ್ಕೊಂಡು ಬದುಕೋರಿಗೆ ಕ್ರಿಸ್ತ ಬೇಕು. ಈ ಒಳ್ಳೆಯವರು ಹೇಗೋ ಅವ್ರು ಬಚಾವ್ ಆಗ್ತಾ ಇದ್ದಾರೆ, ಒಂದು ದಾರಿಲಿದ್ದಾರೆ, ಇವ್ರು ದಾರಿಲಿಲ್ಲ. ಬಟ್ ಬೈಬಲ್ ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾ ಇದೆ, ಆಲ್ ಆರ್ ಸಿನ್ನರ್ಸ್, ನೋ ಒನ್ ಇಸ್ ರೈಚಿಯಸ್, ನಾಟ್ ಈವನ್ ಒನ್. ರೋಮ 3:9 ಅಲ್ವಾ? ಇದು ನೀವು ಬೇರೆಯವರಿಗೆ ಬೋಧನೆ ಮಾಡಿ ಅಂತಲ್ಲ ನಾನು ಹೇಳ್ತಾ ಇರೋದು, ಇದು ನಮಗೆ ಗೊತ್ತಿರಬೇಕು. ಬೋಧನೆ ಮಾಡುವ ನಮಗೆ ಅಥವಾ ಸೇವೆ ಮಾಡುವ ನಮಗೆಲ್ಲರಿಗೂ ಗೊತ್ತಿರಬೇಕು. ಇದು ಕೇವಲ ಪ್ರೀಚರ್ಸಿಗೆ ಮಾತ್ರ ಗೊತ್ತಿರಬೇಕಾಗಿದ್ದಲ್ಲ, ಮಿನಿಸ್ಟ್ರಿಯಲ್ಲಿ ಇರುವ ಸೇವೆ ಮಾಡಲಿಕ್ಕೆ ಯಾರೆಲ್ಲ ಇದ್ದೀರೋ ನಿಮಗೆಲ್ಲರಿಗೂ ಗೊತ್ತಿರಬೇಕಿದು. ವೆದರ್ ಯು ಪ್ರೀಚ್ ಇಟ್ ಆರ್ ಟೀಚ್ ಇಟ್ ಆರ್ ಯು ಮಸ್ಟ್ ನೋ ಇಟ್. ನಮಗಿದು ಗೊತ್ತಿರಬೇಕು. ನೀವು ಒಂದು ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಟೀಚ್ ಮಾಡದೇ ಇರ್ಬೋದು, ಪ್ರೀಚ್ ಮಾಡದೇ ಇರ್ಬೋದು, ಬಟ್ ನೀವೆಲ್ಲರೂ ಶುಭ ಸಂದೇಶ ಸಾರ್ತೀರಿ. ನಿಮ್ಗೆ ಆ ಕನ್ವಿಕ್ಷನ್ ಇರಬೇಕು. ಪ್ರತಿಯೊಬ್ಬರಿಗೂ ಕನ್ವಿಕ್ಷನ್ ಇರಬೇಕು. ಟೀಮಲ್ಲಿರುವ ಎವ್ರಿ ಬ್ರಾಂಚ್ ಇನ್ ದ್ಯಾಟ್ ಟ್ರೀ ಕಾಲ್ಡ್ ಕ್ರೈಸ್ಟ್ ಮಸ್ಟ್ ಹ್ಯಾವ್ ದಿಸ್ ಕನ್ವಿಕ್ಷನ್ ಆಫ್ ಕ್ರೈಸ್ಟ್. ಅದರ್ವೈಸ್ ಇಲ್ಲ, ನಾವು ಏನು ಶುಭ ಸಂದೇಶ ಸಾರೋದು ಅಲ್ವಾ? ನಾವು ಹೋಗಿ ಒಂದು ಹೇಳ್ತೀವಿ, ಇನ್ನೊಬ್ರು ಹೋಗಿ ಇನ್ನೊಂದು ಹೇಳ್ತಾರೆ. ಆವಾಗ ನಮ್ಮಲ್ಲೇ ಏನಾಗುತ್ತೆ, ಆ ಬ್ರದರ್ ಬಂದು ಹಾಗೆ ಹೇಳೋದ್ರಲ್ಲ, ಈ ಬ್ರದರ್ ಬಂದು ಹೀಗೆ ಹೇಳೋದ್ರಲ್ಲ, ಈಗ ಯಾವ್ದು ಸರಿ ಯಾವ್ದು ತಪ್ಪು, ಯಾಕೆ ಹಾಗೆ ಹೇಳಿದರು? ಕ್ವಶನ್ ನಮ್ಮೊಳಗಡೆ ನಾವೇ ಕೇಳೋರಾದರೆ ವೇರ್ ಈಸ್ ಅವರ್ ಗ್ರೋತ್? ವಾಟ್ ಈಸ್ ಅವರ್ ಗ್ರೋತ್? ನಮ್ಮ ಬೆಳವಣಿಗೆ ಏನು? ನಾವು ಏನು ಅರ್ತಿದ್ದೀವಿ ಅವಾಗ? ನಾವು ಸ್ವಲ್ಪ ವಾಕ್ಯ ಕಲ್ತಿದ್ದೀವಿ, ಹಾಡೋದು ಕಲ್ತಿದ್ದೀವಿ, ಪ್ರಾರ್ಥನೆ ಕಲ್ತಿದ್ದೀವಿ, ಗಿಫ್ಟ್ ಇದೆ ಬಿಟ್ಟರೆ ಬೇರೆ ಏನಿದೆ ಹೇಳಿ? ಅದಲ್ಲ ಬೇಕಾಗಿದೆ, ಅದೆಲ್ಲ ಸೈಡಿಗೆ ಇಟ್ಬಿಡಿ. ನೋಯಿಂಗ್ ಕ್ರೈಸ್ಟ್, ಕ್ರಿಸ್ತನ ಆ ಪರಿಜ್ಞಾನದಲ್ಲಿ ನಾವು ಬೆಳಿಬೇಕು. ಆದ್ದರಿಂದ ಶುಭ ಸಂದೇಶವನ್ನು ನಾವು ಸಾರಬೇಕಾದ್ರೆ ಮೊದಲು ನಮ್ಮಲ್ಲಿ ಈ ಒಂದು ಕನ್ವಿಕ್ಷನ್ ಇರಬೇಕು. ಮಾನವರೆಲ್ಲರೂ ಪಾಪಿಗಳೇ, ಒಳ್ಳೆಯವರು ಪಾಪಿಗಳೇ, ಕೆಟ್ಟವರು ಪಾಪಿಗಳೇ. ಎಲ್ಲರ ಸ್ಟೇಟ್ ಆಫ್ ಲೈಫ್ ಈಸ್ ಸಿನ್ನರ್. ಸ್ಟೇಟ್ ಆಫ್ ಲೈಫ್ ಅಂದರೆ ಇಲ್ಲಿ ಆತ್ಮದ ಕಂಡೀಷನ್, ಸ್ಪಿರಿಚುವಲ್ ಕಂಡೀಷನ್ ಇಸ್ ಸಿನ್ಫುಲ್ ಕಂಡೀಷನ್, ಅವೇ ಫ್ರಮ್ ಗಾಡ್, ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನು ಕಳ್ಕೊಂಡವರು. ಸೌಖ್ಯ ಕಳ್ಕೊಂಡವರಲ್ಲ, ಸೌಖ್ಯ ಕಳ್ಕೊಂಡವರಲ್ಲ, ಅಥವಾ ಬೇರೆ ಯಾವುದೋ ಭೌತಿಕವಾಗಿದ್ದು ಕಳ್ಕೊಂಡವರಲ್ಲ, ದೇವರ ಮಹಿಮೆಯನ್ನು ಕಳ್ಕೊಂಡವರು. ಹಾಗಾದರೆ ಗಾಸ್ಪೆಲ್ ಕೊಡಬೇಕಾದ್ರೆ ಏನೊಂದು ಯಾವ ಒಂದು ಹೋಪ್ ಅವ್ರಿಗೆ ಕೊಡಬೇಕು, ಏನೊಂದು ಭರವಸೆ ಅವ್ರಿಗೆ ಕೊಡಬೇಕು ಅಂದರೆ, ವೆನ್ ಯು ಬಿಲೀವ್ ಇನ್ ಜೀಸಸ್ ಯು ವಿಲ್ ರಿಸೀವ್ ದಟ್ ಗ್ಲೋರಿ. ಆ ಮಹಿಮೆಗೆ ನೀವು ವಾಪಸ್ ಹೋಗ್ತೀರಿ,
ಆ ಮಹಿಮೆ ಬಗ್ಗೆ ನಮಗೊಂದು ನಾಲೆಡ್ಜ್ ಇರಬೇಕು. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟರೆ ನಿಮಗೆ ಸೌಖ್ಯ ಸಿಗುತ್ತೆ, ಅದ್ಭುತ ಆಗುತ್ತೆ. ಹೇಳೋ ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಬಟ್ ದ್ಯಾಟ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಟ್ರೂ ಗಾಸ್ಪೆಲ್. ನಿಜವಾದ ಶುಭ ಸಂದೇಶದ ಭಾಗ ಅದಲ್ಲ. ಪೌಲರು ನೋಡಿ, ಅವರು ಶುಭ ಸಂದೇಶ ಸಾರಿದರು ಎಲ್ಲ ಸಭೆಗಳಿಗೂ ಅಂದರೆ ಆಗ ಅವರು ಸ್ಥಾಪಿಸಿದ ಅಥವಾ ಆಗಿದ್ದಂಥ ಸಭೆಗಳಿಗೆ ಪತ್ರಿಕೆಗಳನ್ನ ಬರೆದರು. ನಮಗೆ ಗೊತ್ತು, ಪ್ರೇಷಿತರ ಕಾರ್ಯಕಲಾಪಗಳಲ್ಲೂ ಬೋಧನೆ ಮಾಡಿದ್ದಾರೆ. ಅದಾದ ನಂತರ ಪತ್ರಿಕೆಗಳಲ್ಲೂ ಕೂಡ ಬರೆದಿದ್ದಾರೆ. ಯಾವುದಾದ್ರೂ ಪತ್ರಿಕೆಗಳಲ್ಲಿ ಭೌತಿಕವಾದ ಇನ್ಸೈಡ್ ಟೈಮ್, ಸಮಯದ ಒಳಗಡೆ ಇರತಕ್ಕಂಥ ಒಂದು ಒಂದು ಆಶೀರ್ವಾದದ ಕುರಿತಾಗಿ ಅವರು ಬರೆದಿದ್ದಾರಾ? ಇಲ್ಲ. ಎಲ್ಲ ಸಮಯಕ್ಕೆ ಹೊರಗಡೆ ಇರತಕ್ಕಂಥದ್ದು, ಔಟ್ ಆಫ್ ಟೈಮ್. ಅರ್ಥ ಆಗ್ತಿದೆಯಾ? ನಿಮ್ಗೇನಾದರೂ ಅರ್ಥ ಆಗದೆ ಇದ್ದರೆ ಕೇಳಬೇಕಾಯ್ತಾ? ಕೇಳಿದರೆ ನನಗದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಥವಾ ಶುಭ ಸಂದೇಶ ಸಾರುವಾಗ ನಾನು ನಿನ್ನೆ ಹೇಳಿದೆ, ಯೇಸು ಕ್ರಿಸ್ತನ ಕುರಿತಾದದ್ದಾಗಿದೆ ಶುಭ ಸಂದೇಶ, ಕ್ರಿಸ್ತನ ಪ್ರಕಟಣೆ ಆಗಿದೆ ಅಂತ ಹೇಳಿದೆ ನಿನ್ನೆ ಸಂಜೆ ಅಲ್ವಾ? ರೆವೆಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ನೀವು ಯಾರಾದರೂ ನೈಟ್ ಏನಾದರೂ ವರ್ಕೌಟ್ ಮಾಡಿದ್ದೀರಾ? ನೈಟ್ ಯಾರಾದರೂ ವರ್ಕೌಟ್ ಮಾಡಿ ಏನಾದರೂ ಮಾಡಿದ್ದೀರಾ? ರೆವೆಲೇಷನ್ ಆಫ್ ಜೀಸಸ್ ಕ್ರೈಸ್ಟ್, ಯಾವುದೆಲ್ಲ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಪ್ರಕಟವಾಗಿದ್ದಾರೆ ಅಂತ. ಇನ್ ಎ ಮೆಟಾಫರಿಕಲ್ ವೇ, ಅಂದರೆ ಒಂದು ಮೆಟಾಫರ್ ಅಂದರೆ ಏನು ಹೇಳಿ ಕನ್ನಡದಲ್ಲಿ ಏನು ಹೇಳ್ಬೋದು? ಅಲಂಕಾರ. ಒಂದು ಅಲಂಕಾರನ ಒಂದು ಅಲಂಕಾರ ಅಲ್ವಾ? ಯಾವುದೆಲ್ಲ ರೀತಿಯಲ್ಲಿ ಯೇಸು ಕ್ರಿಸ್ತರು ಬೇರೆ ಬೇರೆ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತಗೊಳ್ಳೋಣ. ಈಗ ಯೇಸು ಕ್ರಿಸ್ತರು, ಫಾರ್ ಎಕ್ಸಾಂಪಲ್, ಯೇಸು ಕ್ರಿಸ್ತರು ಹೇಳ್ತಾರೆ, ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ಅದೊಂದು ಅಲಂಕಾರ ರೂಪ, ಇಟ್ಸ್ ಎ ಮೆಟಾಫರ್. ಯೇಸು ದಾರಿ ಅಲ್ಲ, ಆದರೆ ದಾರಿಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬೇರೆಯವರು ಪ್ರೆಸೆಂಟ್ ಮಾಡಿದ್ದಲ್ಲ, ಯೇಸುನೇ ಪ್ರೆಸೆಂಟ್ ಮಾಡಿದ್ದಾರೆ, ಐ ಆಮ್ ದ ವೇ. ಹಾಗಾದರೆ ಎಷ್ಟೋ ಜನಕ್ಕೆ ಜೀವನದಲ್ಲಿ ಒಂದು ದಾರಿನೇ ಇಲ್ಲದೆ, ಅಂದರೆ ಕನ್ಫ್ಯೂಷನಲ್ಲಿ, ಗೊಂದಲದಲ್ಲಿ, ಭಯದಲ್ಲಿ ಬದುಕ್ತಾ ಇದ್ದಾರೆ. ಸೊ ಅವ್ರ ಜೀವಿತಕ್ಕೆ ಒಂದು ಟ್ರೂ ವೇ, ಐ ಆಮ್ ದ ವೇ, ನಿಜವಾದ ದಾರಿ ಇದೇನೆ ಅನ್ನೋದು ಒಂದು ಕನ್ವಿಕ್ಟ್ ಆಗಬೇಕು. ಆ ರೀತಿ ಎಷ್ಟೋ ವಿಷಯಗಳು ಬೈಬಲ್ನಲ್ಲಿದೆ. ನನಗನ್ಸುತ್ತೆ ನಿಮ್ಮನ್ನು ಬಿಟ್ಟರೆ ನೀವು ಮತ್ತದು ಹುಡುಕಲ್ಲ. ಯಾಕಂದ್ರೆ ನಮ್ಮ ಶರೀರ, ನಾವೀಗೇನಾಗ್ಬಿಟ್ಟಿದ್ದೀವಿ ಅಂದರೆ, ವಿ ಆರ್ ವೆರಿ ಮಚ್ ಇನ್ಕ್ಲೈನ್ಡ್ ಟು ದ ವರ್ಲ್ಡ್ ಆ್ಯಂಡ್ ದ ಫ್ಲೆಶ್. ನಾವು ಎಷ್ಟರ ಮಟ್ಟಿಗೆ, ಯಾಕೆ ಅಂತಲೂ ಹೇಳಿದೆ, ದಿಸ್ ಈಸ್ ಅವರ್ ಸ್ಪಿರಿಚುವಲ್ ಕಂಡೀಷನ್. ಯಾರು ಬೇಸರ ಆಗಲಿಕ್ಕಲ್ಲ ಹೇಳ್ತಾ ಇರೋದು, ವಿ ನೀಡ್ ಟು ರಿಪೆಂಟ್ ಆ್ಯಂಡ್ ಕಮ್ ಬ್ಯಾಕ್. ಅದರ್ವೈಸ್ ಏನೂ ಪ್ರಯೋಜನ ಇಲ್ಲ. ನಿನ್ನೆ ಯಾವ ಚರ್ಚ್ ಥರ ನಾವು ಇದ್ದೀವಿ ಅಂತ ಹೇಳಿದೆ? ಎಫಿಷಿಯನ್ ಚರ್ಚ್ ಅಲ್ವಾ? ಎಫೆಸಸ್ ಚರ್ಚದ ಪ್ರಾಬ್ಲಮ್ ಏನಾಗಿತ್ತು? ಅಲ್ಲಿನ ಡಿಸೆಪ್ಷನ್ ಏನಾಗಿದೆ ಅಂದರೆ, ನೀವು ಒಂದು ಸ್ವಲ್ಪ ರೆವೆಲೇಷನ್ಗೆ ಹೋಗೋಣ. ನಾವು ರೆವೆಲೇಷನ್ ಚಾಪ್ಟರ್ 2, ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 1ರಿಂದ ಓದ್ತಾ ಬರೋಣ. ಎಫೆಸದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ. 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದಿರುವಾತನು, 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು ನೀಡುವ ಸಂದೇಶವಿದು. ನಾನು ನಿನ್ನ ಸುಕೃತ್ಯಗಳನ್ನು ಬಲ್ಲೆ, ನಿನ್ನ ಶ್ರಮ ಜೀವನವನ್ನು ಅರಿತು ಇದ್ದೇನೆ, ನಿನ್ನ ಸಹನ ಶಕ್ತಿಯನ್ನು ಮನಗಂಡಿದ್ದೇನೆ. ದುರ್ಜನರನ್ನು ನೀನು ಸಹಿಸಲಾರೆ ಎಂಬುದು ನನಗೆ ಗೊತ್ತು. ಪ್ರೇಷಿತರೆಲ್ಲದಿದ್ದರೂ ಪ್ರೇಷಿತರೆಂದು ಹೇಳಿಕೊಳ್ಳುವವರನ್ನು ನೀನು ಪರಿಶೋಧಿಸಿರುವೆ, ಅವರು ಸುಳ್ಳುಗಾರರೆಂಬುದನ್ನು ಕಂಡು ಹಿಡಿದಿರುವೆ. ಹೌದು, ಸಹನ ಶಕ್ತಿ ನಿನಗಿದೆ, ಬೇಸರಗೊಳ್ಳದೆ ನಿನ್ನ ಹೆಸರಿನ ನಿಮಿತ್ತ ನೀನು ಕಷ್ಟ ಸಂಕಟಗಳನ್ನು ತಾಳಿಕೊಂಡೆ. ನನ್ನ ಹೆಸರಿನ ನಿಮಿತ್ತ ನೀನು ಕಷ್ಟ ಸಂಕಟಗಳನ್ನು ತಾಳಿಕೊಂಡೆ. ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಅಪಾದನೆ ಹೊಂದಿದೆ. ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗಿಲ್ಲ. ಆದುದರಿಂದ
ನೀನು ಹೇಗೆ ಪತನ ಹೊಂದಿದೆ ಎಂಬುದನ್ನು ಜ್ಞಾಪಿಸಿಕೊ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗು. ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸು. ನೀನು ಪಾಪಕ್ಕೆ ವಿಮುಖನಾಗದೆ ಹೋದರೆ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುತ್ತೇನೆ. ಆದರೆ ನಿನ್ನಲ್ಲಿ ಒಂದು ಒಳ್ಳೆಯ ಗುಣವಿದೆ. ನಾನು ದ್ವೇಷಿಸುವಂತೆ ನೀನು ಸಹ ನಿಕೋಲಾಯಿತರ ದುಷ್ಕೃತ್ಯಗಳನ್ನು ದ್ವೇಷಿಸುತ್ತಿರುವೆ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂಥವನಿಗೆ ದೇವರ ಪರಂಧಾಮದಲ್ಲಿ ಇರುವ ಜೀವ ವೃಕ್ಷದ ಫಲವನ್ನು ಸವಿಯೋ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಓಕೆ, ಈಗ ಈ ಎಫೆಸಸ್ ಸಭೆಗೆ ಕೊಡುವಂಥ ಸಂದೇಶದಲ್ಲಿ ಅಲ್ಲಿರ್ತಕ್ಕಂಥ ಪಾಸಿಟಿವ್ ಥಿಂಗ್ಸ್ ಏನೆಲ್ಲ ಇದೆ ನೋಡಿ. ಏನೆಲ್ಲ ಇದೆ? ಐ ನೋ ಯುವರ್ ವರ್ಕ್ಸ್. ದೇವರು ಹೇಳ್ತಾ ಇದ್ದಾರೆ, ಐ ನೋ ಯುವರ್ ವರ್ಕ್ಸ್. ನಿನ್ನ ಕಾರ್ಯಗಳು ನನಗೆ ಗೊತ್ತಿದೆ. ನೀನೇನು ಮಾಡ್ತಾ ಇದೆಯಾ, ಐ ನೋ. ಸೊ ನಾವೇನು ಮಾಡ್ತಿದ್ದೀವಿ ಎಲ್ಲ ದೇವರಿಗೆ ಗೊತ್ತಿದೆ. ಗಾಡ್ ನೋಸ್ ಎವ್ರಿಥಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ದೇವರಿಗೆ ನಾವು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಐ ಡಿಡ್ ದಿಸ್ 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 ದಿಸ್. ನೋ ನೀಡ್ ಟು ಗಿವ್ ದ ಲಿಸ್ಟ್ ಆಫ್ ಅವರ್ ವರ್ಕ್ಸ್ ಟು ಗಾಡ್. ಹೀ ನೋಸ್. ಅವರು ಹೇಳ್ತಾ ಇದ್ದಾರೆ, ಐ ನೋ ಯುವರ್ ವರ್ಕ್ಸ್, ಯುವರ್ ಟಾಯ್ಲ್ ಆ್ಯಂಡ್ ಯುವರ್ ಪೇಷಂಟ್ ಎಂಡ್ಯೂರೆನ್ಸ್. ನಿನ್ನ ಶ್ರಮ ನನಗೆ ಗೊತ್ತಿದೆ. ಯಾವುದಕ್ಕೆ ಈ ಶ್ರಮ ಎಲ್ಲ? ಯಾವುದಕ್ಕೋಸ್ಕರ? ಕ್ರಿಸ್ತನಿಗಾಗಿ, ಶುಭ ಸಂದೇಶಕ್ಕಾಗಿ ಅಲ್ವಾ? ನೀನೇನು ಶ್ರಮ ಪಡ್ತಿದ್ಯಾ, ಏನು ಕಷ್ಟಪಡ್ತಿದ್ಯಾ ಎಲ್ಲ ನನಗೆ ಗೊತ್ತಿದೆ. ಐ ನೋ ಯು ಕೆನಾಟ್ ಟಾಲರೇಟ್ ಈವಿಲ್ ಡೂವರ್ಸ್. ಪಾಪವನ್ನು ನೀನು ದ್ವೇಷ ಮಾಡ್ತಿದ್ಯಾ, ಅದು ನನಗೆ ಗೊತ್ತಿದೆ. ಯು ಹ್ಯಾವ್ ಟೆಸ್ಟೆಡ್ ದೋಸ್ ಹು ಕ್ಲೈಮ್ ಟು ಬಿ ಅಪಾಸಲ್ಸ್ ಬಟ್ ಆರ್ ನಾಟ್. ಅಪಸ್ತೋಲರೆಂದು ಕರೆಯಲ್ಪಡುವ ಅವರು ಅಪಸ್ತೋಲರು ಅಲ್ಲ ಅನ್ನೋದನ್ನು ನೀನು ಕಂಡುಹಿಡಿದಿದ್ಯಾ, ಪ್ರೂವ್ ಮಾಡಿದ್ಯಾ. ನಮಗಿನ್ನೂ ಅದೆಲ್ಲ ಕಂಡುಹಿಡಿಲಿಕ್ಕೆ ಆಗಿಲ್ಲ ಬಿಡಿ. ನಾವು ನಂಬಿಟ್ಟಿದ್ದೀವಿ. ಅಪಸ್ತೋಲರು ಅಂತ ಯಾರಾದರೂ ಬಂದು ಏನಾದರೂ ಜಾದು ಮಾಡಿ ತೋರಿಸಿದ್ರೆ ನಾವು ಅವ್ರನ್ನ ಸುಲಭವಾಗಿ ಅಕ್ಸೆಪ್ಟ್ ಮಾಡ್ತೀವಿ. ಸೊ ಇವ್ರು ಹಾಗಲ್ಲ, ಇವರು ಅಂಥವ್ರನ್ನೂ ಕೂಡ ಕಂಡುಹಿಡಿದಿದ್ದಾರೆ. ಪ್ರೇಷಿತರಲ್ಲದಿದ್ದರೂ ಪ್ರೇಷಿತರೆಂದು ಹೇಳಿಕೊಳ್ಳುವವರನ್ನು ನೀನು ಪರಿಶೋಧಿಸಿದಿರುವೆ, ಅವರು ಸುಳ್ಳುಗಾರರೆಂಬುದನ್ನು ಕಂಡುಹಿಡಿದಿರುವೆ. ಆ್ಯಂಡ್ ಹ್ಯಾವ್ ಫೌಂಡ್ ದೆಮ್ ಟು ಬಿ ಫಾಲ್ಸ್. ಸಿ, ಅಷ್ಟೊಂದು ಅವರಲ್ಲಿ ಜ್ಞಾನ ಇತ್ತು, ತಾಳ್ಮೆ ಇತ್ತು. ಪಾಪಗಳನ್ನ ಸಹಿಸ್ತಾ ಇರಲಿಲ್ಲ. ಪಾಪಿಗಳನ್ನ ಅಂದರೆ ಪಾಪದ ಕಾರ್ಯಗಳನ್ನ ಮಾಡುವವರನ್ನ ಸಹಿಸ್ತಾ ಇರಲಿಲ್ಲ. ಐ ಆಲ್ಸೋ ನೋ ದಟ್ ಯು ಆರ್ ಎಂಡ್ಯೂರಿಂಗ್ ಪೇಷಂಟ್ಲಿ ಆ್ಯಂಡ್ ಬೇರಿಂಗ್ ಅಪ್ ಫಾರ್ ದ ಸೇಕ್ ಆಫ್ ಮೈ ನೇಮ್. ನನ್ನ ಹೆಸರು ನಿಮಿತ್ತ ನೀನು ತುಂಬ ಕಷ್ಟಗಳನ್ನು ಕೂಡ ಸಹಿಸ್ತಾ ಇದೆಯಾ. ಆ್ಯಂಡ್ ದ್ಯಾಟ್ ಯು ಹ್ಯಾವ್ ನಾಟ್ ಗ್ರೋನ್ ವೇರಿ. ನೀನು ಅದರಲ್ಲಿ ಸೋತೋಗ್ತಾ ಇಲ್ಲ. ಯು ಆರ್ ಗೋಯಿಂಗ್ ಫಾರ್ವರ್ಡ್. ಅದಲ್ಲದೆ 6ನೇ ವಾಕ್ಯದಲ್ಲಿ ಒಂದು ಹೇಳ್ತಾರೆ, ಯಟ್ ದಿಸ್ ಈಸ್ ಟು ಯುವರ್ ಕ್ರೆಡಿಟ್. ನಿನ್ನಲ್ಲಿ ಒಂದು ಒಳ್ಳೆಯ ಗುಣ ಇದೆ. ನಾನು ದ್ವೇಷಿಸುವಂತೆ ನೀನು ಸಹ ನಿಕೋಲಾಯಿತರ ದುಷ್ಕೃತ್ಯಗಳನ್ನು ದ್ವೇಷಿಸ್ತಾ ಇದೆಯಾ. ನಿಕೋಲಾಯಿತರ ದುಷ್ಕೃತ್ಯಗಳು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಏನೇ ಇರಲಿ, ವಿಗ್ರಹಾರಾಧನೆ ಮಾಡ್ಬೋದು, ಪರವಾಗಿಲ್ಲ. ಅಥವಾ ಸೆಕ್ಸುವ್ಯಾಲಿಟಿ ಅಂದರೆ ಮದುವೆ ಸಂಬಂಧದಿಂದ ಹೊರಗಡೆ ಸೆಕ್ಸ್, ಇಲ್ಲೀಗಲ್ ಸೆಕ್ಸ್, ಓಕೆ, ಪರವಾಗಿಲ್ಲ. ಅದೆಲ್ಲ ಪ್ಲೆಷರ್, ಮನುಷ್ಯನಿಗೆ ದೇವರು ಕೊಟ್ಟಿರೋದು, ಅದನ್ನು ನಾವು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಹೇಗೆ? ಸೊ ಆ ರೀತಿ ಕೆಲವೊಂದು ನಿಕೋಲಾಯಿತರ ಬೋಧನೆಗಳಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವು ಬೈಬಲ್ ಸ್ಕಾಲರ್ಸ್. ಇನ್ನು ಕೆಲವರು ಹೇಳ್ತಾರೆ ನಿಕೋಲಾಯಿತರ ಬೋಧನೆ ಅಂದರೆ ಮಾನವ ಕಲ್ಪಿತವಾದಂಥ ಕೆಲವೊಂದು ಟೀಚಿಂಗ್ಸ್. ಯೇಸು ಸ್ವಾಮಿ ಕೂಡ ಹೇಳ್ತಾರಲ್ವಾ, ನರಕಲ್ಪಿತ ಕಟ್ಟಳೆಗಳನ್ನು ದೇವರ ವಾಕ್ಯ ಎಂದು ಉಪದೇಶಿಸುತ್ತಾ ನೀವು ದೇವರ ಆಜ್ಞೆಗಳನ್ನ ತಳ್ಳಿಬಿಟ್ಟಿದ್ದೀರಿ ಅಂತ. ಸೊ ನಿಕೋಲಾಯಿತರು ಅಂದರೆ ಒಂದೊಂದು ಗುಂಪು, ನಿಕೋಲೇಷಿಯನ್ಸ್. ಆ ಗುಂಪು ಬೋಧನೆ ಮಾಡೋದೇನು ಅಂದರೆ ಅವ್ರದ್ದೇ ಆದ ಒಂದು ಮಾನವ ನಿರ್ಮಿತ ಸಂಪ್ರದಾಯಗಳು ಬೋಧಿಸುವಂಥದ್ದು. ನೀವು ಯಾವ ಥರನಾದರೂ ತೊಗೋಬೋದು. ಓಕೆ, ನೀವು ಮೊದಲು ಹೇಳಿದ್ದಾದರೂ ತೊಗೋಬೋದು, ಇದಾದರೂ ತೊಗೋಬೋದು. ಸೊ ನಿಕೋಲಾಯಿತ, ಇಲ್ಲಿ ಎಫೆಸಸ್ ಸಭೆಯವರು ನಿಕೋಲಾಯಿತರ ದುಷ್ಕೃತ್ಯಗಳನ್ನು ನೀನು ದ್ವೇಷಿಸ್ತಾ ಇದೆಯಾ? ಸೊ ಹೀಗೆ ನೋಡುವಾಗ ದಿಸ್ ಚರ್ಚ್ ಇಸ್ ಎ ಪರ್ಫೆಕ್ಟ್ ಚರ್ಚ್. ಒಂದು ಒಳ್ಳೆ ಸಭೆ, ಒಳ್ಳೆ ಜ್ಞಾನ ಇದೆ, ದೇವರ ಜ್ಞಾನ ಇದೆ, ಟ್ರೂ ಗಾಸ್ಪಲ್ ಸಿಕ್ಕಿದೆ. ಪೌಲರು ಪ್ರಾರ್ಥಿಸ್ತಾರಲ್ಲ ಎಫೆಸಸ್ ಸಭೆಗೆ, ಅದರದೆಲ್ಲ ರಿಸಲ್ಟ್ ಬಂದಿದೆ ಅನಿಸುತ್ತೆ ಮೋಸ್ಟ್ಲಿ. ಕ್ರಿಸ್ತ ಯೇಸುವಿನ ಆ ಪುನರುತ್ಥಾನ ಶಕ್ತಿಯೇ ಪ್ರಭಾವವನ್ನು ಅರಿತುಕೊಳ್ಳಬೇಕು. ಅವರ ಮನೋನೇತ್ರಗಳು ಓಪನ್ ಆಗಬೇಕು.
ಅವರ ಮನೋನೇತ್ರಗಳು ಓಪನ್ ಆಗಿದೆ, ಅವರಿಗೆಲ್ಲ ಕಾಣಿಸ್ತಾ ಇದೆ, ಸ್ವರ್ಗೀಯ ಮಹಿಮೆ ಎಲ್ಲ ಕಾಣಿಸ್ತಾ ಇದೆ. ನಿಜವಾದ ಒಂದು ಶುಭ ಸಂದೇಶ ಸಿಕ್ಕಿದೆ, ರಕ್ಷಣೆಯ ಸಂದೇಶ ಸಿಕ್ಕಿದೆ. ಆತ್ಮಿಕವಾಗಿ ಅವರಿಗೆ ಜೀವಂತರಾಗಿದ್ದಾರೆ. ಯೇಸು ಕ್ರಿಸ್ತನಿಗೋಸ್ಕರ ಯೇಸುವಿನ ನಾಮದ ನಿಮಿತ್ತ ಕಷ್ಟ ಸಂಕಟಗಳನ್ನ ಸಹಿಸ್ಕೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೂ ನಿನ್ನ ಮೇಲೆ ಒಂದು ಆಪಾದನೆ ಇದೆ, ನಿನ್ನ ಪತನ ಹೊಂದಿದೆಯಾ, ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಒಂದು ಆಪಾದನೆ ಇದೆ. ಬಟ್ ಐ ಹ್ಯಾವ್ ದಿಸ್ ಅಗೇನ್ಸ್ಟ್ ಯು ದಟ್ ಯು ಹ್ಯಾವ್ ಅಬಾಂಡನ್ ದ ಲವ್ ಯು ಹ್ಯಾಡ್ ಎಟ್ ಫಸ್ಟ್. ದಟ್ ಫಸ್ಟ್ ಲವ್, ಮೊದಲು ನಿನಗೆ ನನ್ನ ಮೇಲಿದ್ದಂಥ ಆ ಪ್ರೀತಿ ಈಗ ಇಲ್ಲ. ಹಾಗಾದರೆ ಒನ್ ಥಿಂಗ್ ಈಸ್ ಕ್ಲಿಯರ್, ವಿತೌಟ್ ಹ್ಯಾವಿಂಗ್ ದಟ್ ಲವ್ ವಿ ಕ್ಯಾನ್ ಡೂ ಮೆನಿ ಥಿಂಗ್ಸ್ ಫಾರ್ ಗಾಡ್. ಥಿಯಾಲಜಿಕಲಿ ದೇ ಆರ್ ರೈಟ್. ಓಕೆ, ದೈವಶಾಸ್ತ್ರದ ಪ್ರಕಾರ ಅವರು ರೈಟ್ ಆಗಿದ್ದಾರೆ, ರೈಟ್ ಡಾಕ್ಟ್ರಿನ್. ಅದರಿಂದನೇ ಅವರು ತಪ್ಪಾದ ಪ್ರವಾದಿಗಳನ್ನ ಖಂಡಿಸಿರೋದು. ಯು ಆರ್ ಟೀಚಿಂಗ್ ಸಮಥಿಂಗ್ ರಾಂಗ್. ನಮಗೆ ದೇವರು ಒಂದು ಸ್ವಲ್ಪ ಕೆಪಾಸಿಟಿ ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ, ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ ಈ ಟೀಚಿಂಗ್ ಸರಿ ಇಲ್ಲ ಅಂತ. ಯೂಟ್ಯೂಬಲ್ಲಿ ನೋಡುವಾಗ ನಿಮ್ಮ 10 ನಿಮಿಷ ಕೇಳಿಸಿದ್ರೆ ಗೊತ್ತಾಗುತ್ತೆ ಇದು ರಾಂಗ್ ಸ್ಪಿರಿಟಿಂದ ಬರ್ತಾ ಇದೆ, ದಿಸ್ ಇಸ್ ರಾಂಗ್ ಡಾಕ್ಟ್ರಿನ್, ದಿಸ್ ಇಸ್ ರಾಂಗ್ ಚರ್ಚ್, ದಿಸ್ ಈಸ್ ರಾಂಗ್ ಪರ್ಸನ್ ಅಂತ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡುವಷ್ಟು ಕೆಪಾಸಿಟಿ ದೇವರು ನಮಗೆ ಕೊಟ್ಟಿದ್ದಾರಂತ ಅನಿಸುತ್ತೆ. ಅವ್ರಿಗೆ ಕೊಟ್ಟ ಹಾಗೆ ಎಫಿಷಿಯನ್ ಚರ್ಚ್ಗೂ ಅದಿತ್ತು, ಅವರು ಮಾಡಿದರು. ಮತ್ತು ನಿಕೋಲೇಷನ್ಸ್ ಟೀಚಿಂಗ್ಸ್ ಅಥವಾ ಅವರ ವರ್ಕ್ಸ್, ಅವರ ಕಾರ್ಯಗಳನ್ನ ಅವ್ರು ಖಂಡಿಸ್ತಾ ಇದ್ದರು, ಅದನ್ನು ಅವರು ಫಾಲೋ ಮಾಡ್ತಾ ಇರಲಿಲ್ಲ. ನಮಗೂ ಅದು ದೇವರು ಕೊಟ್ಟಿದ್ದಾರೆ ಅನಿಸುತ್ತೆ. ಮತ್ತು ತಾಳ್ಮೆಯಿಂದ ಸಹಿಸ್ಕೊಳ್ಳುವಂಥದ್ದು, ಕಷ್ಟ ಸಹಿಸ್ಕೊಂಡು ಎಲ್ಲಿ ಬೇಕಾದ್ರೂ ಓಡ್ತೀವಿ, ಏನು ಬೇಕಾದರೂ ಮಾಡ್ತೀವಿ. ಹೆಚ್ಚು ಕಡಿಮೆ ನೋಡಿದರೆ ಒಂದು ರೀತಿ ಈ ಎಫೆಸ ಸಭೆ ಥರನೇ ನಾವು ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಏನಿಲ್ಲ ಕೇಳಿದರೆ ದಟ್ ಲವ್ ಈಸ್ ನಾಟ್ ದೇರ್. ಲಸ್ಟ್ ಇದೆ ಅಂತ ನಾನು ಹೇಳೋದಿಲ್ಲ, ದುರಿಚ್ಛೆಗಳು ತುಂಬಿಕೊಂಡ ಒಂದು ಸಭೆ ಅಲ್ಲ, ಆ ಸಭೆ ಬೇರೆ ಇದೆ, ನಾವೀಗ ಹೋಗೋದು ಬೇಡ. ಸೊ ನಮಗೆ ದೇವರ ವಾಕ್ಯದ ಅರಿವಿದೆ, ಟ್ರೂ ಗಾಸ್ಪಲ್ ಸಿಕ್ಕಿದೆ, ಸೇವ್ ಆಗಿದ್ದೀವಿ, ಸಹಿಸ್ಕೊಳ್ಳುವಂಥ ಶಕ್ತಿ ಇದೆ, ಬೇರೆ ತಪ್ಪಾದ ಬೋಧನೆಗಳನ್ನ ಖಂಡಿಸ್ತಾ ಇದ್ದೀವಿ, ಸರಿಯಾದ ಒಂದು ಟ್ರೂತಲ್ಲಿ ನಾವು ಹೋಗ್ತಾ ಇದ್ದೀವಿ. ಓಕೆ, ಬಟ್ ವಾಟ್ ವಿ ಆರ್ ಮಿಸ್ಸಿಂಗ್ ಈಸ್ ದ ಟ್ರೂ ಲವ್. ನಿನಗೆ ನನ್ನ ಮೇಲೆ ಮೊದಲಿದ್ದ ಆ ಪ್ರೀತಿ ಈಗ ಇಲ್ಲ. ಏನಂಗಂದರೆ ಏನಿರ್ಬೋದು? ಥಿಂಕ್ ಮಾಡೋಣ. ನಿಮ್ಮ ಮುಖಾಂತರ, ಸಭೆ ಮುಖಾಂತರ ದೇವರು ಮಾತಾಡ್ತಾರಲ್ಲ, ಸಭೆ ಅಲ್ವಾ ನಾವು, ದೇವರು ಮಾತಾಡಲ್ವಾ? ಏನಿರ್ಬೋದು ಹಾಗಾದರೆ? ಮೊದಲ ಪ್ರೀತಿ ಈಗಿಲ್ಲ ಅಂತ ಹೇಳ್ತಾರಲ್ಲ, ದಟ್ ಫಸ್ಟ್ ಲವ್ ಈಸ್ ನಾಟ್ ದೇರ್. ನಾಟ್ ಡಿಸೊಬಿಡಿಯನ್ಸ್ ಅಲ್ಲ, ಅದು ಇಂಟಿಮಸಿನೇ ಹೇಳಿದ್ದು. ಏನದು ಹಂಗಂದರೆ? ದಟ್ ಫಸ್ಟ್ ಇಂಟಿಮೆಸಿ, ಫಸ್ಟ್ ಲವ್ ಇಸ್ ನಾಟ್ ದೇರ್ ಅಂತ ಹೇಳಿದ್ದು. ಏನದು? ನಾಟ್ ಲೆಡ್ ಬೈ ಸ್ಪಿರಿಟ್ ಅಲ್ಲ, ಸ್ಪಿರಿಟ್ ಫಿಲ್ಡ್. ಈಗ ಟಚ್ ಅಂದರೆ ಬೀಳ್ತಾರೆ, ಫುಲ್ ಸ್ಪಿರಿಟ್, ಫುಲ್ ಆಫ್ ಸ್ಪಿರಿಟ್. ಡಿಪೆಂಡೆನ್ಸಿ ಇಲ್ಲದೆ ಹೇಗೆ ನಾವು ಕಷ್ಟ ಸಂಕಟ ಎಲ್ಲ ಸಹಿಸ್ಕೊಂಡು ನಿಕೋಲಾಯಿತರನ್ನೆಲ್ಲ ಕಂಡುಹಿಡಲಿಕ್ಕಾಗತ್ತೆ? ನಮ್ಮ ಬುದ್ಧಿಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ನಾನು ಕೇಳ್ತಾ ಇರೋದು ಅಷ್ಟೇ. ಆ ರೀತಿ ಏನು ಹೇಳಲಿಲ್ಲಲ್ಲ ಈ ಸಭೆಗೆ. ನಾಲೆಜ್ ಹೆವಿ ಇದೆ. ಸುಳ್ಳು ಪ್ರವಾದಿಗಳು ಯಾರು ಅಂತ ಕಂಡುಹಿಡಿಯುವಷ್ಟು ಬುದ್ಧಿ ಇದೆ, ಎಲ್ಲ ಇದೆ. ಹಾಂ, ಅದು ಹಾಂ, ಅದೊಂದು ನಾವು ತಗೋಬೋದು. ದೇವರ ಸಾನ್ನಿಧ್ಯಕ್ಕಿಂತ ಹೆಚ್ಚಾಗಿ ನಾವು ಈ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ ಈಗ. ಮೋರ್ ದ್ಯಾನ್ ಹಿಸ್ ಪ್ರೆಸೆನ್ಸ್, ವರ್ಕ್ ಓರಿಯೆಂಟೆಡ್ ಆಗಿದ್ದೀವಿ. ಮೊದಲು ನಮಗೆ ಪ್ರೀಚ್ ಮಾಡೋದು ಇಷ್ಟ ಇಲ್ಲ, ಸಾನ್ನಿಧ್ಯ ಬೇಕಾಗಿತ್ತು, ಅವ್ರ ಜೊತೆಗಿರಬೇಕಾಗಿತ್ತು.
ಮೊದಲು ನಮಗೆ ದೊಡ್ಡ ದೊಡ್ಡ ಕಷ್ಟಗಳನ್ನ ಸಹಿಸ್ಕೊಳ್ಳೋದು ಅಥವಾ ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲೋ ಹೋಗಿ ಬಾವಿಗೆ ಬೀಳೋದು ಅಥವಾ ಜೈಲಿಗೆ ಹೋಗೋದು ಇದಲ್ಲ. ಆತನ ಜೊತೆಗೆ ಇರುವಂಥದ್ದೇ ಬಯಸ್ತಾ ಇದ್ವಿ, ಬೇರೆ ಏನು ಬಯಸ್ತಾ ಇರಲಿಲ್ಲ. ಆದರೆ ಈಗ ನಾವು ಬೈಬಲ್ ಓಪನ್ ಮಾಡಿ ಎಷ್ಟೋ ವರ್ಷಗಳೇ ಆಗೋಗಿದೆ. ಈಗ ಓಪನ್ ಮಾಡ್ತೀವಿ, ಮಾಡೋದಿಲ್ಲ ಅಂತ ಅಲ್ಲ. ಪ್ರೀಚಿಂಗಿಗೋಸ್ಕರ, ಆ ಪ್ರೇಯರ್ಗೋಸ್ಕರ, ಪ್ರೇಯರ್ ಲೀಡ್ ಮಾಡೋದಕ್ಕೋಸ್ಕರ ಅಥವಾ ಬೋಧನೆಗೋಸ್ಕರ ನಾವು ಬೈಬಲ್ ಓಪನ್ ಮಾಡ್ತೀವಿ, ಮಾಡೋದಿಲ್ಲ ಅಂತ ಅಲ್ಲ. ಅಥವಾ ಒಂದು ಭಯದಲ್ಲಿ ಓಪನ್ ಮಾಡ್ತೀವಿ, ಸುಮಾರು ದಿನ ಆಯಿತು ಓಪನ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತೀವಿ. ಇನ್ನು ರೊಟೀನಾಗಿ ಓಪನ್ ಮಾಡ್ತೀವಿ, ಡೈಲಿ ಪ್ರೇಯರ್ ಟೈಮಿಗೆ ಒಂದು ಅರ್ಧ ಗಂಟೆ 10 ನಿಮಿಷ ಓಪನ್ ಮಾಡುವಂಥದ್ದು. ಇನ್ನು ಕೆಲವರು ಯಾವ ಥರ ಆಗಿಬಿಟ್ಟಿದ್ದಾರೆ ಅಂದರೆ, ನಮಗೆ ಬೈಬಲ್ ಓಪನ್ ಮಾಡೋದು ಬೇಡ, ಯಾಕೆಂದರೆ ಎವ್ರಿ ಡೇ ನಮಗೆ ಯೂಟ್ಯೂಬಲ್ಲಿ ಲೈವ್ ಸಿಗುತ್ತೆ, ಮತ್ತು ವೆಬ್ಎಕ್ಸಲ್ಲಿ ನಾವು ಕನೆಕ್ಟ್ ಆಗಿರ್ತೀವಿ, ಅಲ್ಲೂ ವಾಕ್ಯನೇ ಅಲ್ವಾ ಸಿಗೋದು. ಸೊ ನಮಗೆ ವಾಕ್ಯ ಸಿಗ್ತಾ ಇದೆ ಅಂತ. ಅದು ನಮ್ಮ ಮಿನಿಸ್ಟ್ರಿಲಿ ಆ ಥರ ಪ್ರಾಬ್ಲಮ್ ಇದೆಯಾ? ಅದೇ ಕಳೆದೋಗಿರೋದು. ದಟ್ ಫಸ್ಟ್ ಲವ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ದೇರ್. ಒಂದು ಅವರ ಸಾನ್ನಿಧ್ಯ ನಾವು ಬಯಸ್ತಾನೇ ಇಲ್ಲ. ಈಗ ನಾವು ಹಾಡಲ್ಲಿ ಮಾತ್ರ ಬಯಸ್ತೀವಿ, ನಿನ್ನ ಸಾನ್ನಿಧ್ಯ ಬೇಕಪ್ಪ, ನಿನ್ನ ಪ್ರಸನ್ನತೆ ಬೇಕಪ್ಪ ಅನ್ನೋ ಹಾಡುಗಳೆಲ್ಲ ಇದೆ. ಅದೇ ಹೇಳಿದ್ದು, ಯು ಆರ್ ಡೂಯಿಂಗ್ ಗುಡ್. ಆದರೆ ಲವ್ ಇಲ್ಲದೆ ಮಾಡ್ತಾ ಇದ್ದೀವಿ. ದೇರ್ ಇಸ್ ನೋ ಲವ್. ಎರಡನೇದಾಗಿ, ಪ್ರಾರಂಭದಲ್ಲಿ ಆ ಫಸ್ಟ್ ಲವ್ ಎಕ್ಸ್ಪೀರಿಯನ್ಸಲ್ಲಿ ನಮಗೆ ಜೀಸಸ್ ಮಾತ್ರ ಫೋಕಸ್ಡ್ ಆಗಿತ್ತು. ಮಿನಿಸ್ಟ್ರಿ ಫೋಕಸ್ ಅಲ್ಲ, ಪರ್ಸನ್ ಫೋಕಸ್ ಅಲ್ಲ. ಈಗ ನಮಗೆ ನಾವು ಮಿನಿಸ್ಟ್ರಿನ ಡೆವಲಪ್ ಮಾಡಬೇಕು, ನಾನು ಡೆವಲಪ್ ಆಗಬೇಕು, ನನ್ನನ್ನು ಜನ ಗುರುತಿಸ್ಬೇಕು, ನನ್ನನ್ನು ಜನ ಗುರುತಿಸ್ತಾ ಇಲ್ಲ. ಸೊ ಎಷ್ಟೋ ಜನ ಮಿನಿಸ್ಟ್ರಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅಂದರೆ ಈ ಐಡೆಂಟಿಟಿ ಕ್ರೈಸಿಸ್. ಮಿನಿಸ್ಟ್ರಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ದಟ್ ಲವ್. ಪ್ರೇಯರ್ ಗ್ರೂಪಿಗೆ ಬರುವಾಗ, ಯಾವುದೇ ಮಿನಿಸ್ಟ್ರಿಗಿರಲಿ, ಯಾವುದೇ ಪ್ರೇಯರ್ ಗ್ರೂಪಿಗಿರಲಿ, ದೇ ಆರ್ ಸೀಕಿಂಗ್ ಕ್ರೈಸ್ಟ್ ಅಲೋನ್. ಕ್ರಿಸ್ತನನ್ನು ಮಾತ್ರ ಹುಡ್ಕೊಂಡು ಬರ್ತಾರೆ. ನಥಿಂಗ್ ಈಸ್ ಇಂಪಾರ್ಟೆಂಟ್, ನೋ ಬಡಿ ಈಸ್ ಇಂಪಾರ್ಟೆಂಟ್. ಯಾರು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಏನೂ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅವ್ರಿಗೆ ಅವ್ರ ಸೆಲ್ಫ್ ಕೂಡ ಇಂಪಾರ್ಟೆಂಟ್ ಆಗಿರೋದಿಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್? ಕ್ರೈಸ್ಟ್ ಈಸ್ ಇಂಪಾರ್ಟೆಂಟ್. ಎಲ್ಲ ಕಡೆಗೆ ಜೀಸಸ್, ಎಲ್ಲಿ ಹೋದರೂ ಯೇಸು ಮಾತಾಡಿದ ಸ್ವರ ಕೇಳ್ತಾ ಇತ್ತು. ಈಗ ಯೇಸು ಸ್ವರ ಬದಲು ನಮ್ಮ ಒಳಗಡೆ ನಾವೇ ಮಾತಾಡಿದ ಸ್ವರ ಕೇಳ್ತಾ ಇದೆ. ಸೆಲ್ಫ್ ಸೆಂಟರ್ಡ್ ವಾಯ್ಸ್ ಆಗ್ತಾ ಇದೆಯಾ ಆ ಥರ? ಪ್ರಾರಂಭದಲ್ಲಿ ಕ್ರಿಸ್ತ ಮಾತ್ರ. ಈಗ ಸೇಮ್ ಲೈಕ್ ಎಫಿಷಿಯನ್ ಚರ್ಚ್. ಎಫೆಸ ಸಭೆಗೆ ಏನು ದುರಂತ ಸಂಭವಿಸಿದೆಯೋ ಅದೇ ನಮಗೂ ಸಂಭವಿಸಿದೆ. ನೀವು ಒಪ್ಕೊಂಡಾದರೂ ಒಪ್ಕೊಳ್ಳಿ, ಬಿಟ್ಟಾದರೂ ಬಿಡಿ, ದಿಸ್ ಈಸ್ ಅವರ್ ಕಂಡೀಷನ್. ದಿಸ್ ಈಸ್ ಅವರ್ ಸ್ಪಿರಿಚುವಲ್ ಕಂಡೀಷನ್. ಆದರೆ ಇದೆಲ್ಲ ಇದೆ. ಹಾರ್ಡ್ ವರ್ಕ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡೋರಿದ್ದೀವಿ, ಫಾಸ್ಟಿಂಗ್ ಮಾಡೋರಿದ್ದೀವಿ, ದೊಡ್ಡ ದೊಡ್ಡ ಪ್ರಬೋಧಕರಿದ್ದೀವಿ, ಎಲ್ಲ ಮಾಡ್ತೀವಿ. ತುಂಬ ಬೇರೆಯವ್ರ ತಪ್ಪನ್ನು ನಾವು ಭಾಳ ಈಸಿಯಾಗಿ ಕಂಡುಹಿಡಿತೀವಿ. ನೀವು ಯೂಟ್ಯೂಬಲ್ಲಿ 10 ಟಾಕ್ ಕೊಟ್ಟರೆ 10ರಲ್ಲಿ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ನಾವು ಜಡ್ಜ್ ಮಾಡ್ಬೋದು. ಅಷ್ಟು ನಾಲೆಡ್ಜ್ ಇದೆ ನಮಗೆ. ಈಗ ನಾನು ನೋಡಿ, ಬರ್ತಾ ಯಾವ ಸಭೆನೂ ಸರಿ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಈಗ ನಾವು ಮಾತ್ರ ಸರಿ ಇದ್ದೀವಿ ಅನ್ನೋ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ. ಕರೆಕ್ಟಾ? ಹಾಂ, ಇದು ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ಮೇ ಬಿ ರೈಟ್ ಇರ್ಬೋದಿಲ್ಲ, ರಾಂಗ್ ಇರ್ಬೋದು, ಬಟ್ ಫಸ್ಟ್ ಲವ್ ಇಲ್ಲ. ಫಸ್ಟ್ ಲವಲ್ಲಿ ನಾವು ಯಾರು ರೈಟ್ ಯಾರು ರಾಂಗ್ ಜಡ್ಜ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ವಿ, ನಾನು ಒಂದು ತಪ್ಪಾದ ಆಲೋಚನೆ ಮಾಡಿದರೆ ಇಮ್ಮಿಡಿಯೇಟಾಗಿ ರಿಪೆಂಟೆನ್ಸ್ಗೆ ಎಷ್ಟು ಟೈಮ್ ತಗೊಳ್ತಾ ಇತ್ತು? 1 ಗಂಟೆ 2 ಗಂಟೆ ಎಲ್ಲ ಕೂತ್ಕೊಂಡು. ಪರ್ಸ್ನಲ್ ಪ್ರೇಯರಲ್ಲಿ ರಿಪೆಂಟೆನ್ಸ್ ಪಾರ್ಟೇ ಜಾಸ್ತಿ ಇತ್ತು. 2 ಅವರ್ಸ್ ಪರ್ಸ್ನಲ್ ಪ್ರೇಯರ್ ಇದ್ದರೆ 2 ಅವರ್ಸಲ್ಲಿ 1.25 ಗಂಟೆ ಬರೀ ರಿಪೆಂಟೆನ್ಸಲ್ಲೇ ಹೋಗ್ತಾ ಇತ್ತು. ಯಾಕಂದರೆ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್ ವೆರಿ ಪ್ರೆಷಸ್.
ಕ್ರಿಸ್ತನನ್ನು ನಾನು ಮಿಸ್ ಮಾಡ್ಕೊಂಡು ಬಿಟ್ನಲ್ಲ, ಇಂಥ ಒಂದು ಆಲೋಚನೆ ಮಾಡಿ, ಇಂಥ ಒಂದು ಮಾತು ಕೇಳಿ, ಇಂಥ ಒಂದು ಮಾತು ಹೇಳಿ, ಛೇ ಅಂತ ಆ ಗಿಲ್ಟ್ ಹೊರಗೆ ತೊಳ್ಕೊಂಡು ಬರಬೇಕಾದ್ರೆ 1.25 ಗಂಟೆ, 2 ಗಂಟೆ ಪ್ರೇಯರ್ ಇದ್ದರೆ 1.25 ಗಂಟೆ. ಈಗ ನಮ್ಮ ಪ್ರೇಯರೇ 20 ಮಿನಿಟ್ಸ್ ಆಗಿದೆ. ಈ 20 ಮಿನಿಟ್ಸ್ ಪ್ರೇಯರಲ್ಲಿ ಏನು ಕೇಳಿದರೆ ಏನೂ ಇಲ್ಲ. ಪ್ರೇಯರ್ ಇದೆ, 20 ಮಿನಿಟ್ಸ್ ಪ್ರೇಯರ್ ಇದೆ, ಅದರಲ್ಲಿ ಪೂರ್ತಿ ವಾಕ್ಯ ಓಡ್ತಾ ಇರುತ್ತೆ. ವರ್ಡ್ 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 ಒಳ್ಳೆಯದೇ, ವರ್ಡ್ ಓಡಬೇಕು. ತುಂಬ ವಿಷಯಗಳು ನಾವು ತಗೊಳ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಬಟ್ ರಿಪೆಂಟೆನ್ಸ್ ಪಾರ್ಟೇ ಇಲ್ಲ. ಯಾಕಂದ್ರೆ ನಾವೀಗ ಸಿನ್ನರೇ ಇಲ್ಲಲ್ಲ. ಯೇಸು ಕ್ರಿಸ್ತರ ನೂತನ ಸೃಷ್ಟಿ ಆದಮೇಲೆ ಪಾಪ ಎಲ್ಲಿ ಬಂತಲ್ವಾ? ಮತ್ತು ಪಾಪ ಇಲ್ಲ. ಗೊತ್ತಿದೆ ಅನ್ನೋದು ಬೇರೆ, ಸಿನ್ ಮಾಡಲ್ಲ ನಾವೀಗ. ಸಿನ್ ಮಾಡಿದರೂ ಅದು ಯೇಸು ತೊಳೆದು ಹಾಕಿ ಆಯಿತು ಆಲ್ರೆಡಿ. ಆ ಮೆಂಟಾಲಿಟೀಲಿ ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂದರೆ, ಎಲ್ಲಿ ಪ್ರಪಾತದಲ್ಲಿದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಸ್ವರ್ಗದಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಜೆರುಸಲೇಮೇ, ನೀನು ಮೇಲಕ್ಕೇರುವೆ ಎಂದು ಭಾವಿಸುವೆಯಾ? ಇಲ್ಲ, ನೀನು ಪಾತಾಳಕ್ಕೆ ಇಳಿಯುವೆ. ನಾವು ಮೇಲಕ್ಕೇರುವೆ ಅಲ್ಲ, ನಾವು ಕ್ರಿಸ್ತನಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಭಾವಿಸಿ ಅಲ್ಲೇ ಇದ್ದೀವಿ. ಬೇಕದು, ಆ ನಾಲೆಡ್ಜ್ ಬೇಕು, ಆ ರಿನ್ಯೂವಲ್ ಬೇಕು. ಆದರೆ ಮೊದಲಿದ್ದ ಪ್ರೀತಿ ಇಲ್ಲ. ದ ಫಸ್ಟ್ ಲವ್ ಇಸ್ ಮಿಸ್ಸಿಂಗ್. ಮೊದಲು ನಮಗೆ ಚಾಡಿ ಹೇಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಚಾಡಿ ಕೇಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಹರಟೆ ಹೊಡೆಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಕಾಫಿ ಕುಡಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಪಾರ್ಟಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟ್ ಇಲ್ಲ. ಒಂದೇ ಇಂಟ್ರೆಸ್ಟ್, ಕ್ರಿಸ್ತನನ್ನು ಅರಿಯಬೇಕು, ಕ್ರಿಸ್ತನನ್ನು ಅರಿಯಬೇಕು. ಎಲ್ಲಾದರೂ ತಪ್ಪಿ ಹೋದರೆ ಇಮಿಡಿಯೇಟಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ಅಳೋದು. ದೇವರೇ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ, ನಾನು ಮಾಡಿಬಿಟ್ಟೆ, ಸಾರಿ 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 ಸಾರಿ. ಅದು ಸರಿಯಾಗೋ ತನಕ ಹೇಳಲಿಕ್ಕಾಗೋದಿಲ್ಲ. ಬಟ್ ಈಗ ರಿಪೆಂಟೆನ್ಸ್ ಬರ್ತಾನೇ ಇಲ್ಲ. ನೋಡಿ ಪರಿಸ್ಥಿತಿ, ನೋಡಿ ನಮ್ಮದು. ಆದರೆ ಪ್ರೀಚಿಂಗ್ ಇದೆಯಾ? ವೆಬ್ಎಕ್ಸ್ ನಡೀತಾ ಇದೆಯಾ? ಯೂಟ್ಯೂಬ್ ನಡೀತಾ ಇದೆಯಾ? ಆನ್ಲೈನ್ ನಡೀತಾ ಇದೆಯಾ? ಆಫ್ಲೈನ್ ನಡೀತಾ ಇದೆಯಾ? ಗ್ಯಾದರಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆಯಾ? ಕಷ್ಟ ಸಂಕಟ ಎಲ್ಲ ಸಹಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಮಾಡೋದೆಲ್ಲ ಮಾಡ್ತಾ ಇದ್ದೀವಾ? ಡೊನೇಷನ್ನು ಕಾಣಿಕೆ ಎಲ್ಲ ಕೊಡ್ತಾ ಇದ್ದೀವಾ? ಮೊದಲಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀವಿ. ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದ್ದೀವಾ? ಬೇರೆಯವ್ರ ತಪ್ಪೆಲ್ಲ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆಯಾ? ಗೊತ್ತಾಗುತ್ತೆ. ಸರಿಯಾದ ಸಭೆ ಎಲ್ಲೂ ಇಲ್ಲ ಅಂತ ಈಗ ಸದ್ಯ ನಮ್ಗೆ ಅರ್ಥ ಆಗ್ತಾ ಇದೆಯಾ? ನಮ್ಮದೇ ಸರಿ ಅಂತಲೂ ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಾಗಿ ಏನು ಪ್ರಯೋಜನ? ಏನು ಪ್ರಯೋಜನ ಆಯಿತು? ಮೊದಲು ನಾವು ಜಡ್ಜ್ ಮಾಡ್ತಾಯಿದ್ವಿ ಯಾರನ್ನಾದರೂ? ಇಲ್ಲ. ಯೇಸು ಮುಂದೆ ನಿಂತ್ಕೊಂಡು ನನ್ನನ್ನೇ ನಾನು ಜಡ್ಜ್ ಮಾಡ್ಕೊಳ್ತಾ ಇದ್ದೆ. ಈಗ ನಾನು ಜಡ್ಜ್ ಮಾಡದೇ ಇರೋ ಮನುಷ್ಯನೇ ಇಲ್ಲ, ಸಭೆನೇ ಇಲ್ಲ, ಮಿನಿಸ್ಟ್ರಿನೇ ಇಲ್ಲ. ಒಂದು ಟಾಕ್ ಕೇಳಿಸ್ಕೊಳ್ಳುವಾಗ, ಮೊದಲು ಒಂದು ಟಾಕ್ ಕೇಳಿಸ್ಕೊಳ್ಳುವಾಗ ಇದ್ರ ಮುಖಾಂತರ ದೇವರು ನನಗೇನು ಹೇಳ್ತಾರೆ ಅಂತ. ಈಗ ಟಾಕ್ ಯಾರಾದರೂ ಹೇಳಿದರೆ ಅವ್ರನ್ನ ಎಲ್ಲಿ ಜಡ್ಜ್, ಯಾವ ಪಾಯಿಂಟಲ್ಲಿ ಹಿಡಿಬಹುದು ಅಂತ ನಾವು ಹುಡುಕ್ತೀವಿ. ಯಾವುದಾದ್ರೂ ಪಾಯಿಂಟಲ್ಲಿ ಹಿಡಿದಿರ್ತೀವಿ. ದೇವರು ನನಗೆ ಮಾತಾಡಿದ್ದು ಒಂದೂ ಇಲ್ಲ. ಮೊದಲೊಂದು ಹಾಡಲ್ಲಿ ಕೂಡ ದೇವರು ಮಾತಾಡ್ತಾ ಇದ್ರು. ಒಂದು ಚಿಕ್ಕ ಪ್ರಾರ್ಥನೆ ಲೀಡ್ ಮಾಡೋದು, ಯಾರು ಲೀಡ್ ಮಾಡಿದ್ರು, ದೇವರು ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ಈಗ ದೇವರೇ ಬಂದು ನಿಂತ್ಕೊಂಡು ಮಾತಾಡಿದ್ರು, ತಪ್ಕೊಂಡಿರೋ ಮಟ್ಟಕ್ಕೆ ನಾವು ಬೆಳೆದ್ಬಿಟ್ಟಿದ್ದೀವಿ. ವಿಮರ್ಶೆ, ಜಡ್ಜ್ಮೆಂಟ್ ಮೆಂಟ್ಯಾಲಿಟಿ, ಜಡ್ಜಿಂಗ್ ಮೆಂಟ್ಯಾಲಿಟಿ, ವಿಮರ್ಶೆ ಮಾಡೋದು. ಮೊದಲು ವಿಮರ್ಶೆ ಇತ್ತಾ? ವಿಮರ್ಶೆ ಇರಲಿಲ್ಲ. ವಿಮರ್ಶೆ ಮಾಡ್ತಾ 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 ನಾವೆಲ್ಲೋ ಹೋಗ್ಬಿಟ್ಟಿದ್ದೀವಿ. ಮುಂದೆ ಹೇಳ್ತಾರೆ, ಆದ್ದರಿಂದ ನೀನು ಹೇಗೆ ಪತನ ಹೊಂದಿದೆ. ರಿಮೆಂಬರ್ ದೆನ್ ಫ್ರಮ್ ವಾಟ್ ಯು ಹ್ಯಾವ್ ಫಾಲನ್, ಫ್ರಮ್ ವಾಟ್ ಯು ಹ್ಯಾವ್ ಫಾಲನ್, ಫ್ರಮ್ ದಟ್ ಫಸ್ಟ್ ಲವ್ ಎಕ್ಸ್ಪೀರಿಯನ್ಸ್. ವರ್ಕ್ ಓರಿಯೆಂಟೆಡ್ ಲವ್ಲೆಸ್ ಚರ್ಚ್, ವರ್ಕ್ ಓರಿಯೆಂಟೆಡ್ ಲವ್ಲೆಸ್ ಕ್ರಿಶ್ಚಿಯನ್, ವರ್ಕ್ ಓರಿಯೆಂಟೆಡ್ ಲವ್ಲೆಸ್ ಮಿನಿಸ್ಟ್ರಿ. ಇದು ನಮ್ಮದೇ ಪರಿಸ್ಥಿತಿ. ಮೊದಲು ಫಾಸ್ಟಿಂಗ್ ಪ್ರೇಯರಲ್ಲೇ ಇರಲಿಲ್ಲ, ಈಗ ಫಾಸ್ಟಿಂಗ್ ಪ್ರೇಯರೂ ಇದೆ.
ಅಲ್ವಾ? ಮೊದಲು ನಾವು ಜನರ ಜೊತೆಗೆ ಇರಲಿಕ್ಕೆ ಇಷ್ಟ ಇಲ್ಲ, ಯೇಸು ಜೊತೆಗೆ ಮಾತ್ರ. ಜನರ ಜೊತೆಗೆ ಸೇರ್ಕೊಬಿಟ್ರೆ ಯೇಸು ಮಿಸ್ ಆಗ್ತಾರೆ ಅಂತ ಒಂದು ಭಯ. ಈಗ ನಮಗೆ ಜನ ಮಿಸ್ ಆಗ್ತಾರೆ ಅಂತ ಭಯ. ನಮಗೀಗ ಯಾರ ಜೊತೆಗೆ ಜಾಸ್ತಿ ಇರಲಿಕ್ಕೆ ಇಷ್ಟ? ಜೂಡ್ಬದ ಜೊತೆಗ? ಪಾಪ ಅವ್ರನ್ನ ಯಾಕೆ ಬಬ್ಬಲಿ ಮಾಡ್ತೀಯ? ನಮಗೀಗ ಜಾಸ್ತಿ ಯಾರ ಜೊತೆಗೆ ಇರಲಿಕ್ಕೆ ಇಷ್ಟ? ನಮ್ಮ ಥರನೇ ಫ್ಲೆಶ್ಲಿ ಕಾರ್ನಲ್ ನೇಚರ್ ಇರುವ ಯಾರೇ ಆಗ್ಬೋದು. ನಮಗೆ ನಮ್ಮ ಸ್ವಭಾವಕ್ಕೆ ಮ್ಯಾಚ್ ಆಗಬೇಕು. ನನಗೆ ಯಾರ ಜೊತೆಗೆ ಇರಲಿಕ್ಕೆ ಇಷ್ಟ ಕೇಳಿದರೆ ನನ್ನ ಸ್ವಭಾವಕ್ಕೆ ಮ್ಯಾಚ್ ಆಗೋರ ಜೊತೆಗೆ. ಅವ್ರ ಜೊತೆಗೆ ನಾನು ಎಷ್ಟು ಗಂಟೆ ಕೂತ್ಕೊಂಡು ಹರಟೆ ಹೊಡೆದ್ರು, ಮಾತಾಡಿದ್ರು, ತಿಂದರು, ಕುಡಿದ್ರು ನನಗೆ ಏನು ಚುಚ್ಚೋದಿಲ್ಲ, ಏನು ಫೀಲ್ ಆಗೋದಿಲ್ಲ. ಯಾಕೆ ಅಂದರೆ ನನಗೆ ಅವರು ಸರಿಯಾದ ಜೋಡಿ. ದೇವ್ರು ಹೇಳ್ತಾರಲ್ಲ ಆದಿಕಾಂಡದಲ್ಲಿ, ನಾನು ಅವನಿಗೆ ಸರಿಯಾದ ಒಂದು ಸಂಗಾತಿಯನ್ನು ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಂ, ಫ್ಲೆಶ್ ಆ್ಯಂಡ್ ಫ್ಲೆಶ್ ಕಮ್ಮಿಂಗ್ ಟುಗೆದರ್, ಫ್ಲೆಶ್ಲಿ ಬಾಂಡ್. ಅದನ್ನು ಹೇಳೋದಾದರೆ ಅನ್ಗಾಡ್ಲಿ ಸೋಲ್ ಟೈಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಏನು ಈ ಹುಡ್ಕಕ್ಕೆ ಹೋಗಬೇಡಿ ಈಗ ಸದ್ಯಕ್ಕೆ. ಅನ್ಗಾಡ್ಲಿ ಸೋಲ್ ಟೈಸ್, ಇಟ್ಸ್ ಡೇಂಜರಸ್. ದೈವಿಕವಲ್ಲದ ಒಂದು ಬಂಧನ, ದೈವಿಕವಲ್ಲದ ಬಂಧನಗಳು. ಬಂಧನ ಅಂದರೆ ಫೆಲೋಶಿಪ್ಸ್ ಅಂತ ಹೇಳೋಣ. ದೈವಿಕವಲ್ಲ, ಬಟ್ ದೈವಿಕ ಥರ. ಮೊದಲಿಗೆ ನಮಗೆ ಯಾವ ಬಂಧನೂ ಬೇಡ, ಯಾವ ಬೇಡ. ಒಂದೇ ಒಂದು ಬಂಧನ, ಯೇಸು ಜೊತೆಗೆ ಮಾತ್ರ. ಒಂದೇ, ಅದು ಮಾತ್ರನೇ ದೈವಿಕ. ನಮಗೆ ಗೊತ್ತಾಗ್ತಾ ಇತ್ತು. ಹಾಗಂತ ಈಗ ನಾಳೆಯಿಂದ ಎಲ್ಲರನ್ನು ಬಿಟ್ಟು ಒಬ್ಬರೇ ಕೂತ್ಕೊಳ್ಳಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ನೆನ್ಪಿಟ್ಕೊಳ್ಳಿ. ಸಡನ್ ಏನೋ ಒಂದು ಡಿಸಿಷನ್ ಮಾಡಬೇಡಿ.